ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿಯಲ್ಲಿ ಆಲಿಕಲ್ಲು ಮಳೆಗೆ ಬೆಳೆ ನಾಶ ಆಗಿ ಹೋಗಿದೆ. ಮಳೆಗೆ ಅಪಾರ ಪ್ರಮಾಣದ ಭತ್ತ ಸಜ್ಜೆ ಬೆಳೆ ಹಾನಿಯಾಗಿರುವುದು. 1000ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಭತ್ತ ಮತ್ತು ಸಜ್ಜೆ ಇಲ್ಲಿ ಹಾಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಒಂದು ಕಡೆ ಈಗ ಯಾದಗಿರಿ ಭಾಗ ಆಗಿರ್ಬೋದು, ರಾಯಚೂರು, ಅಲ್ಲೆಲ್ಲ ಬಿಸಿಲು ಜಾಸ್ತಿ ಇರುತ್ತೆ, ಮಳೆಗಾಗಿ ಕಾಯ್ತಾ ಇರ್ತಾರೆ. ನೋಡಿದ್ರೆ ಈಗ ಏಕಾಏಕಿಯಾಗಿ ಆಲಿಕಲ್ಲು ಸಹಿತ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದಂಥ ಭತ್ತ ಮತ್ತು ಸಜ್ಜೆ ಬೆಳೆ ನಾಶ ಆಗಿದೆ. ಚನ್ನೂರು, ಗೊಂದೆನೂರು ಭಾಗದಲ್ಲಿ ಅನ್ನದಾತರು ಪಾಪ ಕಂಗಾಲಾಗಿ ಹೋಗಿದ್ದಾರೆ. ಪ್ರತಿ ಎಕರೆಗೆ 40,000 ರೂಪಾಯಿ ಖರ್ಚು ಮಾಡಿ ಭತ್ತವನ್ನು ಬೆಳೆದಿದ್ರಂತೆ ರೈತರು. ಪ್ರತಿ ಎಕರೆಗೆ 40,000 ರೂಪಾಯಿ ಖರ್ಚಾಗುತ್ತದೆ. ಬೆಳೆ ಹಾನಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಹೇಳಿ ಈಗ ರೈತರು ಆಗ್ರಹಿಸಿದ್ದಾರೆ. ಅದೇಂಗಂದರೆ ಮಲ್ಕೊಂಡ್ಬಿಡುತ್ತದು ಭತ್ತ ಕೆಳಗಡೆ. ನಿರಂತರವಾಗಿ ಮಳೆ ಸುರಿದ್ರೆ ಮುಗಿದೇ ಹೋಯಿತು, ಭತ್ತ ಹಾಳಾಗಿ ಹೋಗ್ಬಿಡುತ್ತೆ. ಈಗ ಹಾಗಾಗಿನೇ ಪಾಪ ರೈತ ಕಂಗಾಲಾಗಿರೋದು. ಮತ್ತೊಂದು ಕಡೆ ಸಜ್ಜೆ ಬೆಳೆ ಕೂಡ ಹಾಕಿರ್ತಾರಲ್ಲಿ ಆ ಭಾಗದಲ್ಲಿ. ಸೊ ಅದು ಕೂಡ ನಾಶ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. 1 ಎಕರೆ 2 ಎಕರೆ ಆದರೂ ಓಕೆ. ಇಲ್ಲಿ ನೋಡಿದರೆ ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದಂಥ ಭತ್ತ, ಈ ಸಜ್ಜೆ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ ಅಂತ ಅಂದಾಗ ಅದು ಪ್ರತಿ ಎಕರೆಗೆ ಭತ್ತ ಬೆಳೆಯೋದಕ್ಕೆ 40,000 ರೂಪಾಯಿ ಖರ್ಚಾಗಿರುತ್ತಂತೆ. ಸೊ ಹಾಗಾಗಿ ರೈತ ಈಗ ಅಳಲನ್ನು ತೋಡಿಕೊಳ್ತಾ ಇರೋದು. ಜೊತೆಗೆ ನಮಗೆ ಪರಿಹಾರ ಕೊಡಿ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿದ್ದಾರೆ ರೈತರು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಮಳಿ ಹೊಂಟದ ನಿಮ್ಮ